ನಮಸ್ಕಾರ ಸ್ನೇಹಿತರೆ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬ ಗೃಹಿಣಿಯರಿಗೂ ಮತ್ತು ಪ್ರತಿ ಮನೆಗೂ ಉಪಯುಕ್ತವಾಗುವ 5 ಅದ್ಭುತ ಮನೆ ಟಿಪ್ಸ್ ತಿಳಿದುಕೊಳ್ಳೋಣ. ಈ ಟಿಪ್ಸ್ಗಳು ನಿಮ್ಮ ಕೆಲಸವನ್ನು ಸುಲಭ ಮಾಡುವುದಲ್ಲದೆ ನಿಮ್ಮ ಸಮಯವನ್ನು ಕೂಡ ಉಳಿಸುತ್ತವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಟಿಪ್ 1: ಅಕ್ಕಿ ಸಂಗ್ರಹಣೆ. ಮೊದಲನೆಯದಾಗಿ, ನಮ್ಮ ಮನೆಗಳಲ್ಲಿ ಅಕ್ಕಿಯನ್ನು ಅತಿ ಹೆಚ್ಚು ದಿನ ಸಂಗ್ರಹಿಸಿಟ್ಟಾಗ ಅದರಲ್ಲಿ ಸಣ್ಣ ಸಣ್ಣ ಹುಳಗಳು ಅಥವಾ ನುಸಿ ಆಗುವುದು ಸಾಮಾನ್ಯ. ಇದು ಆಗಬಾರದು ಎಂದರೆ ಅಕ್ಕಿ ಹಾಕಿರುವ ಡಬ್ಬದಲ್ಲಿ 4 ರಿಂದ 5 ಒಣ ಮೆಣಸಿನಕಾಯಿಗಳನ್ನು ಹಾಕಿಡಿ. ಇದರ ಘಾಟಿಗೆ ಯಾವುದೇ ಹುಳಗಳು ಅಕ್ಕಿಗೆ ಬರುವುದಿಲ್ಲ ಮತ್ತು ಅಕ್ಕಿ ಬಹಳ ದಿನಗಳ ಕಾಲ ತಾಜಾವಾಗಿರುತ್ತದೆ. ಟಿಪ್ 2: ಸುವಾಸನೆಯ ತುಪ್ಪ. ಎರಡನೆಯದಾಗಿ, ನಾವು ಮನೆಯಲ್ಲೇ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡುವಾಗ ಅದಕ್ಕೆ ಒಂದು ಹಸಿ ವೀಳ್ಯದೆಲೆಯನ್ನು ಹಾಕಿ ಕಾಯಿಸಿ. ಹೀಗೆ ಮಾಡುವುದರಿಂದ ತುಪ್ಪಕ್ಕೆ ಹರಳಾದ ರೂಪ ಬರುತ್ತದೆ ಮತ್ತು ತುಪ್ಪ ಅತಿ ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತದೆ. ಒಮ್ಮೆ ಈ ರೀತಿ ಪ್ರಯತ್ನಿಸಿ ನೋಡಿ. ಟಿಪ್ 3: ಈರುಳ್ಳಿ ಕತ್ತರಿಸುವ ಸುಲಭ ವಿಧಾನ. ಮೂರನೆಯದಾಗಿ, ಅಡುಗೆ ಮಾಡುವಾಗ ಈರುಳ್ಳಿ ಕತ್ತರಿಸುವುದು ಅತಿ ದೊಡ್ಡ ಕೆಲಸ, ಯಾಕೆಂದರೆ ಕಣ್ಣಿನಲ್ಲಿ ನೀರು ಬರುತ್ತದೆ. ಈ ಸಮಸ್ಯೆ ತಪ್ಪಿಸಲು ಈರುಳ್ಳಿ ಕತ್ತರಿಸುವ 10 ನಿಮಿಷ ಮೊದಲು ಅವುಗಳನ್ನು ಫ್ರಿಡ್ಜ್ನಲ್ಲಿ ಇಡಿ. ಆಮೇಲೆ ತೆಗೆದು ಕತ್ತರಿಸಿದರೆ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ಮತ್ತು ಕಣ್ಣು ಉರಿಯುವುದಿಲ್ಲ. ಟಿಪ್ 4: ಮಿಕ್ಸರ್ ಜಾರ್ ಬ್ಲೇಡ್ಗಳ ಆರೈಕೆ. ನಾಲ್ಕನೆಯದಾಗಿ, ಮಿಕ್ಸರ್ ಜಾರ್ಗಳನ್ನು ದಿನಾಲೂ ಬಳಸುವುದರಿಂದ ಅವುಗಳ ಬ್ಲೇಡ್ ಮೊಂಡಾಗಿರುತ್ತವೆ. ಇವುಗಳನ್ನು ಮತ್ತೆ ಹರಿತಗೊಳಿಸಲು, ಶಾರ್ಪ್ ಮಾಡಲು ಜಾರ್ಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ 1 ನಿಮಿಷ ಮಿಕ್ಸಿ ಮಾಡಿ. ಇದರಿಂದ ಬ್ಲೇಡ್ಗಳು ಮತ್ತೆ ಹೊಸದರಂತೆ ಚೂಪಾಗುತ್ತವೆ. ಟಿಪ್ 5: ನಿಂಬೆ ಹಣ್ಣಿನ ತಾಜಾತನ. ಐದನೆಯದಾಗಿ, ನಿಂಬೆ ಹಣ್ಣುಗಳು ಫ್ರಿಡ್ಜ್ನಲ್ಲಿ ಇಟ್ಟರೂ ಕೆಲವೊಮ್ಮೆ ಬಾಡಿ ಹೋಗುತ್ತವೆ. ನಿಂಬೆ ಹಣ್ಣುಗಳು ಹೆಚ್ಚು ದಿನ ಫ್ರೆಶ್ ಆಗಿರಲು ಅವುಗಳನ್ನು ಒಂದೊಂದಾಗಿ ಪೇಪರ್ನಲ್ಲಿ ಸುತ್ತಿ ಒಂದು ಡಬ್ಬದಲ್ಲಿ ಇಟ್ಟು ಫ್ರಿಡ್ಜ್ನಲ್ಲಿಡಿ. ಹೀಗೆ ಮಾಡುವುದರಿಂದ ನಿಂಬೆ ಹಣ್ಣುಗಳು 1 ತಿಂಗಳವರೆಗೂ ಹಾಳಾಗುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ 5 ಟಿಪ್ಸ್ಗಳು ನಿಮಗೆ ಇಷ್ಟವಾಗಿವೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.